ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಶುಭೋದಯ. ಸ್ನೇಹಿತರೆ, ನಾನಿವತ್ತು ನಿಮಗೆ ಯಾವುದು GPSTR, HSTR ಮತ್ತೆ PSTRಗೆ ಬೇಕಾದ ಮೊದಲ ಪತ್ರಿಕೆ ಏನಿದೆ, ಫಸ್ಟ್ ಪೇಪರ್ ಏನಿದೆ 50 ಮಾರ್ಕ್ಸ್ಗೆ, ಅದರಲ್ಲಿ ಮೌಲ್ಯ ಶಿಕ್ಷಣ ಏನಿದೆ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಏನಿದೆ, ಇದರ ಬಗ್ಗೆ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ. ಇದರ PDF ಕೂಡ ಅವೈಲಬಲ್ ಇರುವಂತದ್ದು. ಇದೆ. ಈ PDF ಅಲ್ಲಿ ಏನೆಲ್ಲ ಇದೆ ಅಂದ್ರೆ 2015ರಿಂದ ಇಲ್ಲಿವರೆಗೂ ಯಾವೆಲ್ಲ ಪೇಪರ್ಗಳು ಎಕ್ಸಾಮ್ಗಳಾಗಿದೆ GPSTRದು ಅವುಗಳು ಅವೈಲಬಲ್ ಇರುವಂತದ್ದು. ಅದರ ಜೊತೆಗೆ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಿಸಿದ 500 ಕ್ವಶನ್ಸ್ಗಳು ಹಾಗೂ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಿಸಿದ 1000 ಕ್ವಶನ್ಸ್ಗಳನ್ನು ಒಳಗೊಂಡ ಒಂದು PDF ಇರುವಂತದ್ದು. ಈ PDF ಬೇಕು ಅಂದ್ರೆ ಸ್ನೇಹಿತರೆ 9945005138ಗೆ 149 ಮತ್ತೊಮ್ಮೆ ನಂಬರ್ ಹೇಳ್ತೀನಿ 9945005138ಕ್ಕೆ 149 ರುಪೀಸ್ ಅನ್ನ ನೀವು ಪೇ ಮಾಡಿ ಇದನ್ನ ಪಡ್ಕೋಬಹುದು ಅಂತ ಹೇಳ್ತಾ ಶುರು ಮಾಡೋಣ. ಇದು 2015ರ GPSTR ಪ್ರಶ್ನೆ ಪತ್ರಿಕೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ. ಸ್ನೇಹಿತರೆ, ಮೌಲ್ಯ ಸಂಘರ್ಷಕ್ಕೆ ಸಂಬಂಧಿಸಿದ ಸಂದರ್ಭ ಇದಾಗಿದೆ ಅಂತ ಕೇಳಿದ್ದಾರೆ. ಮೊದಲ ಪ್ರಶ್ನೆ, ಮೌಲ್ಯ ಸಂಘರ್ಷಕ್ಕೆ ಸಂಬಂಧಿಸಿದ ಸಂದರ್ಭ ಇದಾಗಿದೆ ಅಂದ್ರೆ ಹೋರಾಟದಿಂದ ಒಂದು ಮೌಲ್ಯವನ್ನು ಸಂರಕ್ಷಿಸಬಹುದು, ವ್ಯಕ್ತಿಯ ಪರ್ಯಾಯ ಮೌಲ್ಯಗಳ ನಡುವೆ ತೀರ್ಮಾನ ತೆಗೆದುಕೊಳ್ಳಲಾಗದ ಪರಿಸ್ಥಿತಿ, ಸಂಘರ್ಷಕ್ಕೆ ಅವಕಾಶ ನೀಡದೆ ಹೊಂದಾಣಿಕೆ ಮಾಡಿಕೊಳ್ಳುವುದು, ತಾನು ನಂಬಿದ ಮೌಲ್ಯಗಳಿಗೆ ಸಂಘರ್ಷಕ್ಕಿಳಿಯುವುದು. ಅಂದ್ರೆ ಇಲ್ಲಿ ಒಂದು ರೀತಿ ಮೌಲ್ಯಗಳ ಸಂಘರ್ಷಕ್ಕೆ ಕಾರಣವಾಗುವಂಥದ್ದು ವ್ಯಕ್ತಿಯ ಪರ್ಯಾಯ ಮೌಲ್ಯಗಳ ನಡುವೆ ತೀರ್ಮಾನ ತೆಗೆದುಕೊಳ್ಳಲಾಗದ ಒಂದು ಗೊಂದಲದ ಸ್ಥಿತಿ. ಓಕೆ, ಇದು 2015ರಲ್ಲಿ ಬಂದಿರುವಂತಹ ಕ್ವಶನ್ಸ್. ವಿದ್ಯಾರ್ಥಿಗಳಲ್ಲಿ ದೇಶಪ್ರೇಮ ಮೌಲ್ಯವನ್ನ ಬೆಳೆಸಲು ಈ ಸಂದರ್ಭಕ್ಕೆ ಅತ್ಯಂತ ನ್ಯಾಯಸಮ್ಮತವಾದದ್ದು ಯಾವುದು ಅಂದ್ರೆ ವಿದ್ಯಾರ್ಥಿಗಳಲ್ಲಿ ದೇಶಪ್ರೇಮ ಮೌಲ್ಯವನ್ನ ಬೆಳೆಸೋದಕ್ಕೆ ಮಹಾತ್ಮ ಗಾಂಧೀಜಿಯವರಿಗೆ ದಕ್ಷಿಣ ಆಫ್ರಿಕಾದಲ್ಲಿ ರೈಲಿನಿಂದ ಹೊರಗೆ ನುಗ್ಗಿದ ಸಂದರ್ಭ ಹೇಳಿದ್ರೆ ಅಲ್ಲಿ ದೇಶಾಭಿಮಾನ ಬರುತ್ತಾ? ಗುಜರಾತ್ ಭೂಕಂಪದಿಂದ ಸಾವು ನೋವುಗಳಾದ ಸಂದರ್ಭ ಆಗುತ್ತಾ? ಉಗ್ರರ ದಾಳಿಯಲ್ಲಿ ಹುತಾತ್ಮರಾದವರ ಬಗ್ಗೆ ವಿವರಣೆ ನೀಡಿದ್ದಾಗ ಎಸ್, ಉಗ್ರರ ದಾಳಿಯಲ್ಲಿ ಹುತಾತ್ಮರಾದವರ ಬಗ್ಗೆ ಹೇಳಿ ನಾವು ನಮ್ಮ ದೇಶ ಪ್ರೇಮವನ್ನ ಸೂಚಿಸಬಹುದು. ಅಥವಾ ಕೇದಾರನಾಥದಲ್ಲಿ ಉಂಟಾಗುವ ಪ್ರಳಯದ ಬಗ್ಗೆ ವಿವರಿಸೋದು ಖಂಡಿತ ಇದು ಆಗೋದಿಲ್ಲ. ಗಾಂಧೀಜಿಯವರಂತ ಹೇಳಿದ್ದು ಅಲ್ಲೂ ದೇಶಾಭಿಮಾನ ಬರೋದಿಲ್ಲ, ಗುಜರಾತ್ನ ಭೂಕಂಪನೂ ಬರೋದಿಲ್ಲ. ಇಲ್ಲಿ ಬರೋದು ಉಗ್ರರ ದಾಳಿಯಲ್ಲಿ ಹುತಾತ್ಮರಾದವರ ಬಗ್ಗೆ ಹೇಳಿದಾಗ ನಾವು ದೇಶ ಪ್ರೇಮವನ್ನ ಹೆಚ್ಚಿಸಬಹುದು, ಉಂಟು ಮಾಡಬಹುದು ಆ ಮೌಲ್ಯವನ್ನ. ಮೌಲ್ಯ ಸ್ಪಷ್ಟನಾ ಬೋಧನಾ ವಿಧಾನದ ಸೂಕ್ತವಲ್ಲದ ಈ ಕೆಳಗಿನ ಸಂದರ್ಭ ಯಾವುದು? ಮೌಲ್ಯ ಸ್ಪಷ್ಟನಾ ಬೋಧನಾ ವಿಧಾನದ ಸೂಕ್ತವಲ್ಲದ ವಿಧಾನ ಅಂದ್ರೆ ಮೌಲ್ಯಗಳೊಂದಿಗೆ ತಿಕ್ಕಾಟ ಅಥವಾ ಮೌಲ್ಯಗಳ ಸಂಘರ್ಷ ಇರುವ ಸಂದರ್ಭಗಳು ಅಲ್ಲ, ಮೌಲ್ಯಗಳಿಗೆ ಹೋರಾಟ ನಡೆಸಿ ಗತಿಸಿ ಹೋಗಿರುವ ಜೀವನ ಸಂದರ್ಭಗಳು ಅಲ್ಲ, ಭಾರತೀಯ ದಂಡ ಸಂಹಿತೆ ಬಗ್ಗೆ ಬೋಧನೆ ಮಾಡಿದಾಗ ಮೌಲ್ಯ ಸ್ಪಷ್ಟನಾಗೆ ಒಂದು ಬೋಧನಾ ಸೂಕ್ತವಾದ ಸಂದರ್ಭ ಉಂಟಾಗುವಂಥದ್ದು. ಇನ್ನು ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಮೌಲ್ಯಗಳನ್ನು ಬೆಳೆಸಲು ಬಳಸಬಹುದಾದ ಅತ್ಯಂತ ಸೂಕ್ತವಾದ ಸಂಪನ್ಮೂಲ ಯಾವುದಪ್ಪ ಅಂದ್ರೆ ಸಂವಿಧಾನ. ಇವೆಲ್ಲವೂ ಇದೆ, ಸರಿಯಾದ ಉತ್ತರ ಸಂವಿಧಾನ. ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಮೌಲ್ಯವನ್ನು ಬೆಳೆಸಬೇಕು ಅಂದ್ರೆ ನಾವು ಸಂವಿಧಾನವನ್ನ ಬಳಸೋದು ತುಂಬಾ ಒಳ್ಳೆಯದು, ಸೂಕ್ತವಾದ ಸಂಪನ್ಮೂಲ ಕೂಡ ಅದಾಗಿರುತ್ತೆ. ಭಾರತದ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ತರಗತಿಯಲ್ಲಿ ಚರ್ಚಿಸುವ ಸಂದರ್ಭದಲ್ಲಿ ಮಕ್ಕಳಲ್ಲಿ ಉತ್ತೇಜಿಸಬಾರದು ಏನನ್ನ ಅಂದ್ರೆ ಭಾರತೀಯ ಸಾಂಸ್ಕೃತಿಕ ಬಹುತ್ವದ ಲಕ್ಷಣಗಳನ್ನ ಹೇಳ್ಬೇಕು, ಸಾಂಸ್ಕೃತಿಕ ಸಾಮರಸ್ಯನೂ ಇರಬೇಕು, ಉಪಸಂಸ್ಕೃತಿಕ ಅಧ್ಯಯನ ಇರಬೇಕು, ಆದ್ರೆ ಸಾಂಸ್ಕೃತಿಕ ತಾರತಮ್ಯಗಳನ್ನ ಹೇಳ್ಬಾರ್ದು, ಉತ್ತೇಜಿಸಬಾರದು. ಮಕ್ಕಳಲ್ಲಿ ಯಾವುದನ್ನ ಸಾಂಸ್ಕೃತಿಕ ತಾರತಮ್ಯಗಳನ್ನ ಉತ್ತೇಜಿಸಬಾರದು. ಓಕೆ, ವಿದ್ಯಾರ್ಥಿಗಳಲ್ಲಿ ಮೌಲ್ಯಗಳು ಬೆಳೆಯಲು ಶಿಕ್ಷಕರು ಅನುಸರಿಸಬಹುದಾದ ಉದಾತ್ತ ಕ್ರಮ ಯಾವುದಪ್ಪ ಅಂದ್ರೆ ಮೌಲ್ಯ ಪಾಲನೆಯೊಂದಿಗೆ ಬಾಳುವ ಪ್ರಭಾವಿ ಮಾದರಿ ವೃತ್ತಿಯನ್ನ ನಿರ್ವಹಿಸೋದು. ಅಂದ್ರೆ ಮಕ್ಕಳಿಗೆ ನಾವು ಹೇಳ್ತಾ ಇದೀವಿ ಅಂದ್ರೆ ನಾವು ಅದನ್ನ ಪಾಲಿಸ್ಬೇಕು, ನಾವು ಪಾಲಿಸಿದ್ದನ್ನ ಮಕ್ಕಳು ಪ್ರಭಾವಿಯಾಗಿ ಮಾದರಿಯಾಗುವಂತೆ ಇರಬೇಕು. ಓಕೆ, ಮೌಲ್ಯಗಳನ್ನ ಬೋಧಿಸಲು ಸಾಧ್ಯವಾಗುವುದಿಲ್ಲ, ಅವುಗಳು ಸ್ವತಃ ಅರಿತುಕೊಳ್ಳಬೇಕು ಎನ್ನುವ ಹೇಳಿಕೆಯ ಸಮರ್ಥಿಸುವ ಅಂಶ ಏನಪ್ಪಾ ಅಂದ್ರೆ ತರಗತಿಯ ಪಠ್ಯ ಬೋಧನೆಗಿಂತ ಜೀವನದ ಅನುಭವಗಳು ಮೌಲ್ಯ ಬೆಳವಣಿಗೆಯಲ್ಲಿ ಹೆಚ್ಚು ಪರಿಣಾಮಕಾರಿ. ಅಂದ್ರೆ ನಾವು ಪಾಠವನ್ನ ಮಾಡಿ ಮೌಲ್ಯವನ್ನ ಬೆಳೆಸೋಕಾಗೋದಿಲ್ಲ, ಅವರ ಅನುಭವಗಳು, ಅವರು ಅನುಸರಿಸುವ ಮಾದರಿ ವ್ಯಕ್ತಿಗಳು ಇಲ್ಲಿ ಹೆಚ್ಚಿನ ಪ್ರಭಾವವನ್ನ ಬೀರ್ತಾರೆ ಎನ್ನುವಂಥದ್ದು. ಮೌಲ್ಯ ಶಿಕ್ಷಣ ಕಾರ್ಯಕ್ರಮವನ್ನು ಪ್ರಪ್ರಥಮವಾಗಿ ಜಾರಿಗೊಳಿಸಿದ ಶಿಕ್ಷಣ ಸಮಿತಿ ಯಾವುದು ಅಂದ್ರೆ ಕಣ್ಮುಚ್ಕೊಂಡು ಹಾಕಿ ರಾಷ್ಟ್ರೀಯ ಶಿಕ್ಷಣ ನೀತಿ 1986. ಇವು ಮೌಲ್ಯಗಳ ಮೂಲ ಲಕ್ಷಣ ಏನಪ್ಪಾ ಅಂದ್ರೆ ಕಾನೂನು ಕರ್ತವ್ಯ ಮಾದರಿಗಳು ಮೌಲ್ಯಕ್ಕೆ ಬರಲ್ಲ, ಇದು ಕರ್ತವ್ಯಕ್ಕಾಗುತ್ತೆ. ಸಂಪ್ರದಾಯ ಸಂಧಾನ ಫಲಗಳು,
ಇದರಲ್ಲಿ ಒಂದೆರಡು ಬರುತ್ತೆ, ಒಂದೆರಡು ಬರೋದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ತರ್ಕ ಯೋಜನೆ, ಇದು ಬರೋದಿಲ್ಲ. ಇಲ್ಲಿ ನೋಡಿ, ಪ್ರಮಾಣಗಳು, ಆದರ್ಶಗಳು, ಬೆಲೆಯುಳ್ಳಂತಹವುಗಳು ಇವು ಏನಾಗುತ್ತೆ ಅಂದ್ರೆ ಮೌಲ್ಯಗಳ ಮೂಲ ಲಕ್ಷಣ ಆಗುವಂಥದ್ದು. ಸಾಧಕ ಮೌಲ್ಯ, ಈ ಕೆಳಗಿನವುಗಳಲ್ಲಿ ಸಾಧಕ ಮೌಲ್ಯಗಳಲ್ಲದಂತಹವುಗಳು ಸ್ವತಂತ್ರ, ಸಮಾನತೆ, ಪರಿಣತಿ, ಇವು ಸಾಧಕ ಮೌಲ್ಯಗಳಲ್ಲ. ಇವು ನಮ್ಮಲ್ಲಿಯೇ ಇರಬೇಕಾದ ಮೌಲ್ಯಗಳು. ಇದು ಮೌಲ್ಯ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಎನಿಸಿದೆ. ಯಾವ್ದಪ್ಪ? ಇದಕ್ಕೆ ಸರಿಯಾದ ಉತ್ತರ ಮಾನವನ ಜೀವನದ ಬಗೆಗೆ ಅಂತರಾವಲೋಕನ, ಜವಾಬ್ದಾರಿಯುತ ವರ್ತನೆಯಿಂದ ಉತ್ತೇಜಿಸುವಂತಹದ್ದು. ಮೂಲ ಮೌಲ್ಯಗಳಲ್ಲಿ ಪ್ರತಿಬಿಂಬಿತವಾಗುವ ಮುಖ್ಯ ಲಕ್ಷಣ ಯಾವುವು ಅಂದ್ರೆ ಅವು ಸ್ವತಂತ್ರ ಮತ್ತು ವಸ್ತುನಿಷ್ಠವಾಗಿರುವಂತದ್ದು. ತರಗತಿಗಳಲ್ಲಿ ಮೌಲ್ಯ ಶಿಕ್ಷಣವನ್ನ ಪ್ರಸ್ತುತಪಡಿಸುವ ಯುಕ್ತ ಕ್ರಮ ಯಾವುದು ಅಂತ ಕೇಳಿದ್ದಾರೆ. ಮೌಲ್ಯಗಳ ಸ್ಪಷ್ಟೀಕರಣ ಮತ್ತು ಮೌಲ್ಯಗಳ ತಿಕ್ಕಾಟ ಸಂದರ್ಭಗಳ ಮೂಲಕ ಅವುಗಳನ್ನು ತಿಳಿಸಿಕೊಡಬಹುದು. ಒಂದು ಕ್ರಿಯೆಯ ಪರಿಣಾಮದ ಮೇಲೆ ಮಗುವಿನ ನೀತಿ ಬೆಳವಣಿಗೆ ನಿರ್ಧಾರವಾಗುತ್ತದೆ. ಕೊಯ್ಲ್ಬರ್ಗ್ ಪ್ರತಿಪಾದಿಸಿದ ಬೆಳವಣಿಗೆ ಹಂತಕ್ಕೆ ಸಂಬಂಧಿಸಿದಂತೆ ಸಾಂಪ್ರದಾಯಿಕ ಪೂರ್ವ ಅಂತ ಇದೆ. ಆಕ್ಚುಲಿ ಸೈಕಾಲಜಿ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಜಾತ್ಯತೀತ ಮೌಲ್ಯವು ಪ್ರತಿಬಿಂಬಿತವಾಗಿರುವಂತದ್ದು. ಜಾತ್ಯತೀತ ಮೌಲ್ಯ ಎಲ್ಲ ಧರ್ಮಗಳನ್ನ ಗೌರವಿಸುವಂತದ್ದು. ಆಹಾರ ಪದಾರ್ಥಗಳೊಂದಿಗೆ ಅನಗತ್ಯ ವಸ್ತುಗಳ ಮಿಶ್ರಣವನ್ನ ಹೇಗೆಂತಾರೆ? ಅಡಲ್ಟರೇಷನ್ ಅಥವಾ ಮಿಶ್ರಣ ಅಂತ ಕರೀತಾರೆ. ಯೋಗಾಭ್ಯಾಸ ಕ್ರೀಡಾಪಟುವಿನಲ್ಲಿ ಏನನ್ನ ಹೆಚ್ಚಿಸುತ್ತೆ? ಏಕಾಗ್ರತೆಯನ್ನ ಹೆಚ್ಚಿಸುತ್ತದೆ. ಕುಪೋಷಣೆಯ ಪರಿಣಾಮ ಉತ್ಪಾದಕತೆ ಕಡಿಮೆಯಾಗುತ್ತೆ. ಜೈವಿಕವಾಗಿ ವಿಂಗಡಣೆಯಾಗುವ ಮಾಲಿನ್ಯಕಾರಕ ಕೃಷಿ ತ್ಯಾಜ್ಯ. ಅಷ್ಟಾಂಗ ಯೋಗದ ಪಿತಾಮಹ ಪತಂಜಲಿ ಮಹರ್ಷಿ. ಟೈಫಾಯ್ಡ್ ಕಾಯಿಲೆಗೆ ಕಾರಣವಾಗುವ ಜೀವಿ ಬೆಲಾಸಿಸ್ ಟೈಫಸ್. ದೇಹದ ಉತ್ತಮ ನಿಲುವು ಈ ಕೆಳಗಿನದನ್ನ ಪ್ರತಿನಿಧಿಸುತ್ತದೆ ಅಂದ್ರೆ ಸದೃಢ ಆರೋಗ್ಯವಂತ ದೇಹ. ಕಜ್ಜಿ ರೋಗ ಹರಡುವಂತದ್ದು ಪರಪೋಷಕಗಳಿಂದ. ಪ್ರೋಟೀನ್ ನಲ್ಲಿ ಇರುವ ರಾಸಾಯನಿಕಗಳು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್. ಸಂಚಾರಿ ಕಂಟಕ ಅಂದ್ರೆ ಯಾವ್ದಪ್ಪ ಅಂದ್ರೆ ಜಿಬ್ರಾ ಕ್ರಾಸಿಂಗ್. ಶಾಲೆಯ ವೈದ್ಯಕೀಯ ಪರೀಕ್ಷೆ ದಾಖಲೆ ಪುಸ್ತಕವು ಉದ್ದೇಶ ಏನಂದ್ರೆ ಆರೋಗ್ಯ ಮತ್ತು ದೈಹಿಕ ನಿಜ ಸ್ವರೂಪವನ್ನ ತಿಳಿಯುವಂಥದ್ದು. ಇನ್ನು ಸ್ನೇಹಿತರೆ 2017ರ ಪೇಪರ್ ಇದೆ. ಇದರಲ್ಲಿ ಮೊದಲ ಪ್ರಶ್ನೆ ಹೀಗಿದೆ: ನಮ್ಮ ರಾಷ್ಟ್ರಗೀತೆಯಲ್ಲಿ ಎಷ್ಟು ಸಾಲುಗಳಿವೆ ಅಂತ. ಸ್ನೇಹಿತರೆ, ಇದಕ್ಕೆ ನೀವು ಕಾಮೆಂಟ್ ಮೂಲಕ ಆನ್ಸರ್ ಅನ್ನ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಪೇಪರ್ ಅನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತೀನಿ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ 6 to 10 ಸೋಷಿಯಲ್ ಸೈನ್ಸ್, 7 to 10 ಸೋಷಿಯಲ್, ಕಂಪ್ಯೂಟರ್, ಸೈಕಾಲಜಿ, ಈಗ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಕನ್ನಡ, EVS ಇಷ್ಟು ನೋಟ್ಸ್ಗಳು ಇದೆ. ಅಂದ್ರೆ ನೋಟ್ಸ್ ಮೀನ್ಸ್ PDF ಗಳು ಇದೆ. ಈ PDF ಏನಾದ್ರು ನಿಮಗೆ ಬೇಕು ಅಂದ್ರೆ 9945005138ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಅಲ್ಲಿ ನೀವು ಇದರಲ್ಲಿ ಯಾವ್ದಾದ್ರು ನೋಟ್ಸ್ ಬೇಕಿದ್ರೆ ಪಡ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು.